ಗೋಸ್ಕರ ಮಾಡ್ತಾ ಇದ್ದೀವಿ ನಿಮ್ಮ ಮುಂದೆ. ನಾವು ಬಂದಿರತಕ್ಕಂಥದ್ದು ನಮ್ಮ ವಿಶ್ವಾಸ ಇಲ್ಲದೆ ಸೀಟ್ ಕೊಟ್ಟಿದ್ದೀರಿ ಅಂತ ಏನು ಆಪಾದನೆ ಬಂತು. ಅಲ್ಪಸಂಖ್ಯಾತರ ನಾಯಕರಿಗೆಲ್ಲ ಅವಮಾನ ಆಯಿತು ಅಂತ ಸುಳ್ಳು ಹೇಳಿದರು. ಅಲ್ಪಸಂಖ್ಯಾತರ ಸಮುದಾಯದ ಗುರುಗಳಿಗೆಲ್ಲ ಅನ್ಯಾಯ ಅವಮಾನ ಆಯಿತು ಅಂತ ಸುಳ್ಳು ಸುದ್ದಿ ಎಲ್ಲ ಹೊರಡಿಸಿದ್ರು. ಇಷ್ಟು ಅಪಪ್ರಚಾರ, ಇಷ್ಟು ಸುಳ್ಳು, ಇಷ್ಟು ಪ್ರೊಪಗಂಡದ ಮೇಲೆ ಈ ಚುನಾವಣೆ ನಡೆದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕೆಲವು ಸತಿ ನಾವು ಚುನಾವಣೆಯ ಸಂದರ್ಭದಲ್ಲಿ ಫೋಕಸ್ ಲೂಸ್ ಮಾಡೋದು ಬೇಡ ಅಂತ ನಾವು ಮಾತಾಡಿಲ್ಲ. ಇವತ್ತು ಕೂಡ ನಾವು ಮಾತಾಡಿರ್ತಕ್ಕಂಥದ್ದು ಎಲ್ಲರೂ ಒಗ್ಗೂಡಿ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ನೀವು ಕೊಟ್ಟಿರೋ ಕ್ಯಾಂಡಿಡೇಟಲ್ಲಿ ನೀವು ಬೇರೆ ಆಲ್ಟರ್ನೇಟ್ ಕ್ಯಾಂಡಿಡೇಟ್ ಕೊಡೋಕ್ಕೆ ತಯಾರಿಲ್ಲ, ಒಂದೇ ಕ್ಯಾಂಡಿಡೇಟ್ ಇಟ್ಕೊಂಡಿದ್ದೀರಿ, ಆ ಕ್ಯಾಂಡಿಡೇಟಲ್ಲಿ ನಮ್ಮ ಮಾಹಿತಿ ಪ್ರಕಾರ ಗೆಲ್ಲೋದಕ್ಕೆ ಕಷ್ಟ ಇದೆ, ಬೇರೆ ಬೇರೆ ಕಾರ್ಯಕರ್ತರು ಅಲ್ಲಿ ಒಪ್ಪಿಗೆ ಕೊಡ್ತಾ ಇಲ್ಲ ಅಂತ. ಸೊ ಕೊನೆಗಾಗಿ ಜಮೀರ್ ಅಹಮದ್ ಅವರು ಇನ್ನೊಂದು ಆಲ್ಟರ್ನೇಟ್ ಹೇಳಿದ್ರಂತೆ, ನಮ್ಮ ಮುಂದೆ ಹೇಳಿಲ್ಲ. ಅದಕ್ಕೆ ನಾವು ಹೇಳೋಕ್ಕಾಗ್ತಾಯಿಲ್ಲ. ಅವ್ರು ಬೇರೆ ಜಿಲ್ಲೆಯವರು, ಚಿತ್ರದುರ್ಗ ಜಿಲ್ಲೆಯವ್ರಿಗೆ ನೋಡಿ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರಂತೆ. ಅದು ಬೇರೆ ಜಿಲ್ಲೆಯವರು ಅಂತ ಅದು ಡ್ರಾಪ್ ಆಯಿತು. ಯಾಕಂದರೆ ನಮ್ಮ ಮುಂದೆ ಆಗದಿರೋದು ಮಾತು ನಾವು ಯಾಕೆ ಹೇಳಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಅದು ಅಲ್ಲ, ಸತ್ಸಂಪಾದನೆ ಕೆಲವರು ಪ್ರಚಾರಕ್ಕೆ ಬರಲಿಲ್ಲ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಈಗ ಜಮೀರ್ ಅಹಮದ್ ಅವರು ಪ್ರಚಾರಕ್ಕೆ ಬರಲಿಲ್ಲ ದಾವಣಗೆರೆಗೆ ಅಂತ ಆರಂಭದಿಂದಲೂ ಕೂಡ ಒಂದು ದಿವಸ ಬಂದರೂ ಕೂಡ ಪ್ರಚಾರ ಮಾಡದೆ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೋಗಿದ್ದಾರೆ. ಅವರು ಬಂದು ಹೋಗಿರೋದ್ರಿಂದ ಅಥವಾ ಫಲಿತಾಂಶದ ಮೇಲೆ ಏನಾದರೂ ವ್ಯತಿರಿಕ್ತ ಪರಿಣಾಮ ಬೀರುತ್ತಾ ಅವ್ರು ಪ್ರಚಾರ ಮಾಡದೇ ಇರುವ ಕಾರಣಕ್ಕೆ ಅಂತ ಅದೆಲ್ಲ ಪಕ್ಷ ವಿಶ್ಲೇಷಣೆ ಮಾಡುತ್ತೆ. ಆದರೆ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಅವರು ಸಲೀಂ ಅಹಮದ್ ಅವ್ರು ಹೇಳ್ದಂಗೆ ಅಲ್ಪಸಂಖ್ಯಾತರು ಸಿದ್ಧಾಂತದ ಮೇಲೆ ವೋಟ್ ಹಾಕೋರು, ಲಾರ್ಜರ್ ನ್ಯಾಷನಲ್ ಇಂಟ್ರೆಸ್ಟ್ ಮೇಲೆ ವೋಟ್ ಹಾಕೋರು, ಸಮಾಜದ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಪಕ್ಷದ ಸಿದ್ಧಾಂತಕ್ಕೆ ವೋಟ್ ಹಾಕೋದು. ಅಲ್ಪಸಂಖ್ಯಾತರು ಯಾರು ಒಂದು ವ್ಯಕ್ತಿ, ಒಂದು ಸಂಘಟನೆ, ಒಂದು ಇವ್ರಿಗೆ ಒಪ್ಕೊಳ್ಳೋರಲ್ಲ. ಆದರೆ ಅದರಿಂದ ಪರಿಣಾಮ ಒಳ್ಳೆಯದು ಕೆಟ್ಟದ್ದು ಪಕ್ಷದ ವರಿಷ್ಠರು ಕೂತ್ಕೊಂಡು ಅದು ಆಲೋಚನೆ ಮಾಡ್ಕೋತಾರೆ. ಅದು ನಮ್ಗೆ ಗೊತ್ತಿಲ್ಲ. ನಾವು ಅಲ್ಲಿ ನಾವು ಹೋದಾಗ ಜನರು ಭಾಳ ಪ್ರೀತಿಯಿಂದ, ಭಾಳ ವಿಶ್ವಾಸದಿಂದ ನಮಗೆ ಬರಮಾಡಿಕೊಂಡು ಅಲ್ಪಸಂಖ್ಯಾತ ಸಮುದಾಯದಲ್ಲೇ ನಾವು ಕೆಲಸ ಮಾಡಿದ್ದು. ಮುಖ್ಯವಾಗಿ ಅವರೆಲ್ಲರೂ ವಿಶ್ವಾಸಕ್ಕೆ ಬಂದು ನಮ್ಮ ಪಕ್ಷಕ್ಕೆ ಪರವಾಗಿ ತೀರ್ಮಾನ ಮಾಡಿ ವೋಟ್ ಹಾಕಿದ್ದಾರೆ. ಅವ್ರಿಗೆ ವಿಶೇಷವಾದಂಥ ಧನ್ಯವಾದಗಳು ಯಾಕೆ ಹೇಳಬೇಕು ಅಂದರೆ, ಇಷ್ಟು ಅಪಪ್ರಚಾರ ಮಾಡಿದ ನಂತರ, ಇಷ್ಟು ಸುಳ್ಳಿನ ಕತೆಗಳನ್ನು ಕಟ್ಟಿದ ನಂತರ, ಇಷ್ಟು ನಮ್ಮನ್ನು, ಯಾಕಂದರೆ ನಾವು ಸಮುದಾಯದ ದ್ರೋಹಿಗಳು ಅಂತ ನಮಗೆ ಗುರಿಯಾಗಿ ಇಷ್ಟೆಲ್ಲ ಟಾರ್ಗೆಟ್ ಮಾಡಿದ್ರಲ್ಲ, ಆದರೂ ಸಹ ಅಲ್ಲಿನ ಅಲ್ಪಸಂಖ್ಯಾತ ಮತದಾರರು ನಮ್ಮನ್ನು ಬರಮಾಡಿಕೊಂಡು ಗೌರವದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ನೀವು ಫಲಿತಾಂಶ ನೋಡ್ಬೋದು. ಅಲ್ಲಿ ಏನೇ ವಾತಾವರಣ ನಿರ್ಮಾಣ ಮಾಡಿದರೂ ಸಹ ಕಾಂಗ್ರೆಸ್ಗೆ ಪಾಠ ಕಲಿಸಿ ಅಂತ ಎಲ್ಲ ಇದು ಮಾಡಿರೋದು, ಪ್ರಚಾರ ಮಾಡಿರೋದು. BJP ಗೆಲ್ಸ್ಬಿಡಿ ಅಂತಲೂ ಪ್ರಚಾರ ಮಾಡಿದ್ದಾರೆ. ಸೊ ಅದು ಅಷ್ಟಿದ್ರೂ ಸಹ ನಮಗೆ ಅಲ್ಪಸಂಖ್ಯಾತರು ಅಲ್ಲಿ ನಮ್ಮೆಲ್ಲರನ್ನ ಭಾಳ ಗೌರವದಿಂದ ಜೊತೆಗೆ ತಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದಾರೆ. ಇದು ಯಾವುದೇ ಪ್ರೊಪಗೆಂಡ, ಇದು ಯಾವುದೇ ಅಪಪ್ರಚಾರ, ಪಕ್ಷದ ಮೇಲೆ ತಪ್ಪು ಗ್ರಹಿಕೆ ಸೃಷ್ಟಿ ಮಾಡೋರು ಅಲ್ಲಿ ಸಕ್ಸೀಡ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾತ್ರ ಹೇಳಿದ್ವಿ. ನಮ್ದು ಯಾವುದು ಒತ್ತಡ ಇಲ್ಲ, ಯಾವುದೂ ಇದ್ದಿಲ್ಲ. ಇಲ್ಲ, ಎಲ್ಲ ಪಕ್ಷದ ಎಲ್ಲ ನಾಯಕರಿಗೆ ಬೇರೆ ಬೇರೆ ಕಡೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಅಲ್ಲಿ ಕೊಟ್ಟಿದ್ರು. ಸೊ ಈಗ ನನಗೂ ಬೇರೆ ಕಡೆ ಕೊಟ್ಟಿದ್ರು. ಆಮೇಲೆ ಇಲ್ಲ ಹೋಗಿ ದಾವಣಗೆರೆಗೆ ಹೋಗಿ ಅಂತ ಹೇಳಿದರು. ಸಲೀಂ ಅಹಮದ್ ಅವ್ರಿಗೆ ಮುಂಚೆಯಿಂದಾನೇ ಕೇರಳಗೆ ಹೋಗಿದ್ರು, ಆಮೇಲೆ ದಾವಣಗೆರೆಗೆ ಬನ್ನಿ ಅಂತ ಹೇಳಿದರು. ಅದು ಪಕ್ಷದ ತೀರ್ಮಾನ. ನಾವು ಇವತ್ತು ಕರೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಮೇಲೆ ಏನು ತಪ್ಪು, ಒಂದು ರೀತಿಯ ಅಲ್ಪಸಂಖ್ಯಾತರನ್ನು ಕಡೆಗಣಿಸಿ ಕಾಂಗ್ರೆಸ್ ಪಾರ್ಟಿಯಿಂದ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿ ಅಥವಾ ದ್ರೋಹ ಒದಗಿಸಿದ್ದಾರೆ ಅಂತ ಅಪಪ್ರಚಾರವನ್ನು ಮಾಡಿ ಯಾರು ಕಾಂಗ್ರೆಸ್ ಪಾರ್ಟಿ ಪರವಾಗಿ ನಿಂತ್ಕೊಂಡ್ರು ಅವ್ರನ್ನ ನೀವು ಸಮುದಾಯದ ದ್ರೋಹಿಗಳು ಅಂತ ಹೇಳಿದ್ದು ಇದೆಲ್ಲ ಆ ಥರ ನಡೆದಿಲ್ಲ.
ಕಾಂಗ್ರೆಸ್ ಕ್ಯಾಂಡಿಡೇಟು ತೀರ್ಮಾನ ಮಾಡುವ ಮುಂಚೆನೇ ನಮ್ಮೆಲ್ಲರಿಗೂ ಕರೆಸಿ ವಿಶ್ವಾಸಕ್ಕೆ ತಗೊಂಡೆ ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಘೋಷಣೆ ಮಾಡಿದರು ಅಂತ ಹೇಳಿ ನಾನು ಇವತ್ತು ಹೇಳೋಕ್ಕೆ ಬಯಸ್ತೇನೆ. ಬಿ ಜೆ ಪಿಯವರಾಗಲಿ ವಿರೋಧ ಪಕ್ಷದವರಾಗಲಿ ಕೆಲವರು ನಮ್ಮವರೇ ಆಗಲಿ ಅವ್ರು ಏನೇ ಪ್ರಯತ್ನ ಮಾಡಿದರೂ ಸಹ ಈ ಪ್ರಯತ್ನ ವಿಫಲ ಆಗುತ್ತೆ, ನಾವು ಗೆಲ್ತೀವಿ.